ಜಂತಕಲ್ ಮೈನಿಂಗ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತನಿಖೆಗೆ ಒಳಪಟ್ಟಿರುವ ಐಎಎಸ್ ಅಧಿಕಾರಿ ಗಂಗಾರಾಮ ಬಡೇರಿಯ ತನಿಖೆ ವೇಳೆಯಲ್ಲಿ ಬಿಚ್ಚಿಟ್ಟಿರುವ ಸಂಗತಿಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಈ ಪ್ರಕರಣದಲ್ಲಿ ಪಡೆದ ಹಣವನ್ನ ಏನ್ ಮಾಡಿದ್ರು, ಹಗರಣದಲ್ಲಿ ಬಡೇರಿಯ ಹಣದ ಪಾತ್ರವೇನು ಅನ್ನೋದನ್ನ ನೋಡೋದಾದ್ರೆ, ತಮ್ಮ ಮಗನ ಶೋಕಿಗಾಗಿ ಮೈನಿಂಗ್ ಕಂಪನಿಯಿಂದ ಬಡೇರಿಯ ಹಣವನ್ನ ಪಡೆದಿದ್ರು ಅನ್ನೋದು ಖುದ್ದು ಅವರೇ ತನಿಖೆ ವೇಳೆಯಲ್ಲಿ ಬಾಯ್ಬಿಟ್ಟಿರೋದು. ಜಂತಕಲ್ ಮೈನಿಂಗ್ ಕಂಪನಿಯ ಕಡೆಯಿಂದ ಹಣವನ್ನ ಪಡೆದಿದ್ದ ಗಂಗಾರಾಮ್ ಬಡೇರಿಯ ಆ ಒಂದು ಹಣವನ್ನ ತಮ್ಮ ಮಗನ ಶೋಕಿಗಾಗಿ ಆತನಿಗೆ ವರ್ಗಾವಣೆ ಮಾಡಿದ್ರು ಅಂತ ಹೇಳಿ ತನ್ನ ಮಗ ಗಗನ್ ಬಡೇರಿಯಾಗೆ ಹಣವನ್ನ ವರ್ಗಾವಣೆ ಮಾಡಿಸಿದ್ರು ಗಂಗಾರಾಮ್ ಬಡೇರಿಯ. ಐಸಿಐಸಿಐ ರಿಚ್ಮಂಡ್ ಟೌನ್ ಬ್ರಾಂಚ್ನಿಂದ ಹಣ ವರ್ಗಾವಣೆ ಆಗಿರುವ ಕುರಿತಾಗಿ ದಾಖಲೆಗಳು ಕೂಡ ಲಭ್ಯವಾಗಿರೋದು. ಇನ್ನು ಗಂಗಾರಾಮ ಬಡೇರಿಯ ಮಗ ಗಗನ್ನ ಅಕೌಂಟ್ಗೆ ಈ ಒಂದು ಹಣ ಐಸಿಐಸಿಐ ರಿಚ್ಮಂಡ್ ಟೌನ್ ಬ್ರಾಂಚ್ನಿಂದ ವರ್ಗಾವಣೆ ಆಗಿದೆ. ಅದು ಕೂಡ ಆತನ ಶೋಕಿ ಜೀವನಕ್ಕಾಗಿ ಅನ್ನೋದು ಇಲ್ಲಿ ನಿಜಕ್ಕೂ ಶಾಕಿಂಗ್ ಸಂಗತಿ. ಇನ್ನು ಚೆಕ್ ಮೂಲಕ 2 ಬಾರಿ 10 ಲಕ್ಷ ಹಣವನ್ನ ಕೂಡ ಬಡೇರಿಯಾ ಪಡೆದಿರ್ತಾರೆ. ಇದರ ಡೀಟೇಲ್ಸ್ ಕೂಡ ಲಭ್ಯವಾಗಿದ್ದು HSR ಲೇಔಟ್ನ HDFC ಬ್ಯಾಂಕ್ ಏನಿದೆ ಇಲ್ಲಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಒಂದು ಚೆಕ್ ಕೂಡ ಕಾವೇರಿ ಭವನ ಬ್ರಾಂಚ್ನ SBI ಅಕೌಂಟ್ಗೆ ರವಾನೆ ಆಗಿರೋ ಕುರಿತಾಗಿ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ಇದನ್ನ ಹೊರತುಪಡಿಸಿಯೂ ಕೂಡ ಅಂದ್ರೆ 26/7/2007ರಲ್ಲಿ 2 ಬಾರಿ ಹಣ ವರ್ಗಾವಣೆ ಆಗಿರೋದು ಪತ್ತೆಯಾಗಿದೆ. ಇನ್ನು ಚೆಕ್ ಮೂಲಕ 2 ಬಾರಿ ಹಣ ಏನು ವರ್ಗಾವಣೆ ಆಗಿದೆ, ಚೆಕ್ನ ಡೀಟೇಲ್ಸ್ ಕೂಡ ನಾವು ನೋಡಬಹುದಾಗಿದೆ. ಚೆಕ್ ನಂಬರ್ 0319498 ಈ ಒಂದು ಚೆಕ್ ನಂಬರ್ನಿಂದ ಹಣ ರವಾನೆ ಆಗಿರೋದು ಬೆಳಕಿಗೆ ಬಂದಿದೆ. ತಮ್ಮ ಮಗ ಗಗನ್ನ ಪಾಕೆಟ್ ಮನಿಗಾಗಿ ನೀಡುವಂತೆ ಕೂಡ ಹಣವನ್ನ ಪಡೆಯುವ ಸಂದರ್ಭದಲ್ಲಿ ಜಂತಕಲ್ ಕಂಪನಿ ಬಳಿಯಿಂದ ಏನು ಬಡೇರಿಯ ಹಣವನ್ನ ಪಡೆದಿದ್ರು, ಅದು ತಮ್ಮ ಮಗ ಗಗನ್ನ ಪಾಕೆಟ್ ಮನಿ ಅಂತ ಹೇಳಿ ಕೂಡ ಅವರು ಮೆನ್ಷನ್ ಮಾಡಿದ್ದು ಗೊತ್ತಾಗಿರೋದು. ಕಂಪನಿ ಮಾಲೀಕ ವಿಜಯ್ ಗೋಯಲ್ಗೆ ಈ ರೀತಿಯಾಗಿ ಹೇಳಿದ್ರಂತೆ ಬಡೇರಿಯಾ. ಇಡೀ ರಾಜ್ಯದಲ್ಲೇ ಸಂಚಲನ ಸೃಷ್ಟಿಸಿದ್ದ ಜಂತಕಲ್ ಮೈನಿಂಗ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಣ ಯಾತಕ್ಕಾಗಿ ಬಳಕೆ ಆಯಿತು ಅನ್ನೋದೇ ಇಲ್ಲಿ ನಿಜಕ್ಕೂ ಶಾಕಿಂಗ್ ಸಂಗತಿ. ಕೇವಲ ಒಬ್ಬ IAS ಅಧಿಕಾರಿಯ ಮಗನ ಮೋಜು ಮಸ್ತಿಗಾಗಿ ದೊಡ್ಡದೊಂದು ಹಗರಣ ನಡೆದಿದೆ ಅನ್ನೋದೇ ಇಲ್ಲಿ ದೊಡ್ಡದೊಂದು ಶಾಕಿಂಗ್ ಸಂಗತಿಯಾಗಿರೋದು. ಲಕ್ಷ ಹಣವನ್ನ ಮನಸೋ ಇಚ್ಛೆ ಖರ್ಚು ಮಾಡಿದ್ದ ಗಗನ್ ಬಡೇರಿಯಾ ಸಿನಿಮಾ, ಮಾಲ್, ಪಬ್ ಹಾಗೆ ಬಾರ್ಗಳಲ್ಲಿ ಹೆಚ್ಚು ಹಣವನ್ನ ಅಂದ್ರೆ ಈ ಜಂತಕಲ್ ಮೈನಿಂಗ್ ಕಂಪನಿಯಿಂದ ಪಡೆದಿದ್ದ ಹಣವನ್ನ ಆತ ಈ ಜಾಗದಲ್ಲಿ ಸಿನಿಮಾ, ಮಾಲ್, ಪಬ್, ಬಾರ್ಗಳಲ್ಲಿ ಬಳಕೆ ಮಾಡಿಕೊಂಡಿದ್ದು ಕೂಡ ಬೆಳಕಿಗೆ ಬಂದಿದೆ. ಇನ್ನು ಹಣ ಖಾಲಿಯಾದ ಬಳಿಕ ಆ ಒಂದು ಅಕೌಂಟ್ ಅನ್ನ ಕ್ಲೋಸ್ ಮಾಡಿದ್ದಾರೆ ಗಗನ್ ಬಡೇರಿಯಾ. ಯಾವ ಹಣವನ್ನ ವರ್ಗಾವಣೆ ಮಾಡಿಸಿಕೊಳ್ಳಲಾಗಿತ್ತು ಈ ಒಂದು ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಅಕೌಂಟನ್ನೇ ಆ ಹಣ ಖಾಲಿಯಾದ ತಕ್ಷಣ ಗಗನ್ ಬಡೇರಿಯಾ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಕೇವಲ ಮೋಜು ಮಸ್ತಿಗಾಗಿ ಪಾಕೆಟ್ ಮನಿಯ ರೂಪದಲ್ಲಿ ಈ ಒಂದು ಮೈನಿಂಗ್ ಕಂಪನಿಯಿಂದ ಪಡೆದಿದ್ದ ಲಂಚದ ಹಣವನ್ನ, ಅಕ್ರಮದ ಹಣವನ್ನ ಬಳಕೆ ಮಾಡಿಕೊಂಡಿರೋದು ತನಿಖೆಯ ಸಂದರ್ಭದಲ್ಲಿ ಬಟಾಬಯಲಾಗಿದೆ. ಸೊ ಈ ರೀತಿಯಲ್ಲಿ SIT ತನಿಖೆ ಸಂದರ್ಭದಲ್ಲಿ ಬಡೇರಿಯಾ ಬಂಡವಾಳ ಬಯಲಾಗಿರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಹಾಗೆ ಅಪ್ಡೇಟ್ಸ್ ಅನ್ನ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಒಂದ್ ರೀತಿಯಲ್ಲಿ ಇಡೀ ರಾಜ್ಯದಲ್ಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದ ಸಂಗತಿ ಇದು ಜಂತಕಲ್ ಮೈನಿಂಗ್ ಹಗರಣ. ಆದ್ರೆ ಕೇವಲ ಒಬ್ಬ IAS ಅಧಿಕಾರಿಯ ಮಗನ ಮೋಜು ಮಸ್ತಿಗೆ ಇಷ್ಟು ದೊಡ್ಡ ಪ್ರಮಾಣದ ಅಕ್ರಮ ನಡೆದಿದೆ ಅನ್ನೋದು ಡೀಟೇಲ್ಸ್ ಲಭ್ಯವಾಗಿರೋದು. ಸೊ ಏನಿದೆ ಅಪ್ಡೇಟ್ಸ್ ಈ ಬಗ್ಗೆ? ಹೌದು ಸ್ಮಿತಾ, ಏನಂತಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಲ್ಲಿ ನಡೆದಂತಹ ಸಾಕಷ್ಟು ಅಕ್ರಮ ಗಣಿಗಾರಿಕೆಗಳೇನಿದೆ ಅದರಲ್ಲಿ 17 ಪ್ರಕರಣಗಳನ್ನು ಸುಪ್ರೀಂ ಕೋರ್ಟ್ ಒಂದು ಆರ್ಡರನ್ನು ಕೂಡ ಮಾಡಿತ್ತು. SITಗೆ ಅದರ ಸೂಚನೆ ಕೂಡ ನೀಡಿತ್ತು 3 ತಿಂಗಳಲ್ಲಿ ಏನು ತನಿಖೆಯನ್ನು ಮಾಡಿ ವರದಿ ನೀಡಬೇಕು ಅಂತ. ಅದೇ ಆಧಾರದಲ್ಲಿ ಈಗ ಪ್ರಥಮ ಬಾರಿಗೆ ಈಗ ಜಂತಕಲ್ ಮೈನಿಂಗ್ ಹಗರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೈಗೊಂಡಂಥ ಸಂದರ್ಭದಲ್ಲಿ ಏನು 2007ರಿಂದ 2009ರ ವೇಳೆಯಲ್ಲಿ ಸುಮಾರು 2 ವರ್ಷಗಳ ಕಾಲ ನಡುವೆ ನಡೆಯುವಂತಹ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ತನಿಖೆಯನ್ನು ಸಹಿತ ಆರಂಭಿಸಿದ್ರು. ಅದರಂತೆ HD ಕುಮಾರಸ್ವಾಮಿ ಅವರನ್ನಿರ್ಬೋದು ಮತ್ತು IAS ಅಧಿಕಾರಿ ಏನು ಗಂಗಾರಾಮ್ ಬಡೇರಿಯಾ ಸಹಿತ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು.
ಅದರಲ್ಲಿ ಪ್ರಮುಖವಾಗಿ ಈಗ ಗಂಗಾರಾಮ್ ಬಡೇರಿ ಅವರನ್ನ ಬಂಧಿಸಿ ಪುನಃ ಕಸ್ಟಡಿಗೆ ಪಡೆದು ಈಗಾಗಲೇ ಮತ್ತೆ ಜೆಸಿಗೆ ಕಳಿಸುವಂತಹ ಕೆಲಸವನ್ನು SIT ತಂಡ ಮಾಡಿರುವಂಥದ್ದು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತಂಡ ಏನು ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬಹಿರಂಗ ಆಗಿರುವಂಥದ್ದು. ಪ್ರಮುಖವಾಗಿ 1965ರಿಂದ 85ರವರೆಗೆ ಇವರ ಏನು ಜಂತಕಲ್ ಮೈನಿಂಗ್ ಕಂಪನಿ ಏನಿದೆ ವಿನೋದ್ ಗೋಯಲ್ ಅವರ ಫ್ಯಾಮಿಲಿ ಏನು ಅಲ್ಲಿ ಮೈನಿಂಗ್ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇತ್ತು. ಅದರಂತೆ 85ರಲ್ಲಿ ನಿಲ್ಲಿಸಿದಂತಹ ಬಳಿಕ ಪುನಃ 2007ರಲ್ಲಿ ಪುನಃ ಏನು ಮೈನಿಂಗ್ ನಡೆಸೋದಕ್ಕೋಸ್ಕರ ಪ್ರಮುಖ ಈಗ ಮುಖ್ಯಸ್ಥ ಆಗಿರುವಂತಹ ವಿನೋದ್ ಗೋಯಲ್ ಏನಿದ್ದಾರೆ ಅವರು ಅರ್ಜಿಯನ್ನು ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಈ ವೇಳೆಯಲ್ಲಿ ಅವರ ಕಂಪನಿಯನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದು ಪರಿಸರ ಹಾನಿ ಮಾಡಿದ್ದಾರೆ ಅಂತ ಬ್ಲಾಕ್ ಲಿಸ್ಟ್ಗೆ 85ರಲ್ಲಿ ಹಾಕಲಾಗಿತ್ತು. ಇದನ್ನ ಪುನಃ ವಾಪಸ್ ಅವರಿಗೆ ಓಪನ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಕೇವಲ ತಾವು ಈ ಹಿಂದೆ ತೆಗೆದಿದ್ದಂತಹ ಮಣ್ಣೇನಿತ್ತು ಅದರ ಧೂಳು ಹಾಗೂ ಮಣ್ಣನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅದಕ್ಕೋಸ್ಕರ ಅರ್ಜಿ ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಇದಕ್ಕೆ ಏನು ಕೇಂದ್ರ ಸರ್ಕಾರವು ಸಹಿತ ಒಪ್ಪಿಗೆ ನೀಡೋದಿಲ್ಲ, ಜೊತೆಗೆ ರಾಜ್ಯ ಏನು ಮೈನಿಂಗ್ ಇಲಾಖೆಯು ಸಹಿತ ಒಪ್ಪಿಗೆ ನೀಡೋದಿಲ್ಲ. ಆದರೆ CM ಈ ವೇಳೆಯಲ್ಲಿದ್ದಂತಹ HD ಕುಮಾರಸ್ವಾಮಿ ಕಾನೂನು ರೀತಿಯಲ್ಲಿ ಬೇಕಾದಂತಹ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನೋ ಮಾಹಿತಿಯನ್ನು ಹೇಳಿರ್ತಾರೆ. ಆದರೆ ಇಷ್ಟೆಲ್ಲ ಪ್ರಕರಣ ಆದಂತಹ ಬಳಿಕವೂ ಸಹಿತ ಅವರಿಗೆ ಪರವಾನಗಿ ಹೇಗೆ ಸಿಕ್ತು ಅನ್ನೋದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿತ್ತು. ಆದರೆ ಈಗ ಅದನ್ನು ಏನು SIT ತನಿಖೆಯ ವೇಳೆಯಲ್ಲಿ ಈಗ ಅದು ಸಂಪೂರ್ಣವಾಗಿ ಬಯಲಾಗಿರುವಂಥದ್ದು. ಪ್ರಮುಖವಾಗಿ ಇವರು ಏನು ಕೇಂದ್ರ ಸರ್ಕಾರಕ್ಕೆ ಏನು ಮೈನಿಂಗ್ ಡಿಪಾರ್ಟ್ಮೆಂಟಿಂದ ಹೋದಂತಹ ಲೆಟರ್ ಏನಿತ್ತು ಅದು ಸಹಿತ ಫೋರ್ಜರಿ ಆಗಿರುವಂಥದ್ದು. ಮತ್ತು ಅವರ ಕಡೆಯಿಂದ ಪರವಾನಗಿ ಅಂತೇಳಿ ಒಂದು ಲೆಟರ್ ಬಂದಿದೆ, ಅದು ಫೋರ್ಜರಿ ಮಾಡಿರುವಂಥದ್ದು. ಮತ್ತು ಇವರಿಗೆ ನೀಡಿರುವಂತಹ ಲೆಟರ್ ಏನಿತ್ತು ಅದನ್ನು ನಡೆಸೋದಕ್ಕೆ ಅದು ಸಹಿತ ಫೋರ್ಜರಿ ಮಾಡಿ ಗಂಗಾರಾಮ್ ಬಡೇರಿ ಅವರು IAS ಅಧಿಕಾರಿ ಇದರಲ್ಲಿ ಲೋಪ ಎಸಗಿದ್ದಾರೆ ಅನ್ನೋದು ಈಗ ಪ್ರಕರಣದ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಮತ್ತು ಈ ಪ್ರಕರಣದಲ್ಲಿ ಸಾಕಷ್ಟು ಏನು ಕೋಟ್ಯಾಂತರ ರೂಪಾಯಿ ಹಣವನ್ನು ತೆಗೆದುಕೊಳ್ಳಲಾಗಿದೆ ಅನ್ನೋ ಒಂದು ಆರೋಪ ಸಹಿತ ಕೇಳಿಬಂದಿತ್ತು. ಅದರಲ್ಲಿ ಪ್ರಮುಖವಾಗಿ ಗಂಗಾರಾಮ್ ಬಡೇರಿ ಅವರಿಗೆ ಮುಳುವಾಗಿದ್ದು ಏನು ಚೆಕ್ ಮೂಲಕ 2 ಬಾರಿ 10 ಲಕ್ಷವನ್ನು ಪಡೆದುಕೊಳ್ಳುವಂಥದ್ದು ಇದು ಅವರಿಗೆ ಪ್ರಮುಖವಾಗಿ ಮುಳುವಾಗಿರುವಂಥದ್ದು. ಮತ್ತು ಅವರು ಹಣ ಪಡೆದುಕೊಂಡಿದ್ದಾರೆ, ಇದರಲ್ಲಿ ಅವರು ಅಕ್ರಮ ಎಸಗಿದ್ದಾರೆ ಅನ್ನೋದಕ್ಕೆ ಇದು ಪ್ರಮುಖವಾದಂತಹ ಸಾಕ್ಷಿ ಈಗ SITಗೆ ಸಿಕ್ಕಿರುವಂಥದ್ದು. ಅವರು ತನ್ನ ಮಗನಾಗಿರುವಂತಹ ಗಗನ್ ಬಡೇರಿಯಾ ಇದ್ದಾರೆ, ಅವರಿಗೆ ಅವರ ಅಕೌಂಟ್ಗೆ 2 ಬಾರಿ 10 ಲಕ್ಷ ಹಣವನ್ನು ಕಳಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡುವಂಥದ್ದು. ಏನೋ ಜಂತಕಲ್ ಮೈನಿಂಗ್ನ ಓನರ್ ಆಗಿರುವಂತಹ ವಿನೋದ್ ಗೋಯಲ್ ಅವರ ರಿಚ್ಮಂಡ್ ಟೌನಿನ ಏನು ಬ್ಯಾಂಕ್ ಏನಿದೆ ICICI ಬ್ಯಾಂಕ್, ಆ ಅಕೌಂಟ್ನಿಂದ ಏನು ಗಗನ್ ಬಡೇರಿಯಾ ಅವರು ಇರುವಂತಹ HDFC ಬ್ಯಾಂಕ್ ಅಕೌಂಟ್ ಒಂದು ಮತ್ತು ಇನ್ನೊಂದು HSR ಲೇಔಟ್ನಲ್ಲಿರುವಂಥದ್ದು, ಅದಲ್ಲದೆ ಏನು ಕಾವೇರಿ ಭವನದಲ್ಲಿರುವಂತಹ SBI ಬ್ಯಾಂಕ್ನ ಅಕೌಂಟ್ 2 ಅಕೌಂಟ್ಗಳಿಗೆ ಹಣವನ್ನು ರವಾನೆ ಮಾಡಿರುವಂಥದ್ದು. ಅದು 2 ಈಗ ಪ್ರಮುಖ ಸಾಕ್ಷಿಗಳಾಗಿ ಈಗ ಏನು SIT ತಂಡಕ್ಕೆ ಸಿಕ್ಕಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಗಂಗಾರಾಮ್ ಬಡೇರಿ ಅವರು ಸರಿಯಾದಂತಹ ಸ್ಪಷ್ಟನೆ ಮತ್ತು ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಈಗ SIT ತಂಡ ಅವರನ್ನು ಬಂಧಿಸುವಂಥ ಕೆಲಸವನ್ನು ಕೂಡ ಮಾಡಿತು. ಬಂಧಿಸಿದ ಬಳಿಕ ಈಗ ತನಿಖೆಯನ್ನು ಸಹಿತ ಕೈಗೊಂಡಿರುವಂಥದ್ದು. ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಈಗ ಏನು SIT ತಂಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅಲ್ಲಿ ಅದಿರನ್ನು ಏನು ಅವರನ್ನು ಎತ್ಕೊಂಡಿರುವಂಥದ್ದು ಮತ್ತು ಹೊರಗಡೆ ಹಾಕಿದಂತಹ ಧೂಳಿನ ಮಣ್ಣನ್ನು ಪಡೆದುಕೊಂಡಿದ್ರು. ಆ ಮಣ್ಣಿನಲ್ಲೇ ಈಗ ಮ್ಯಾಂಗನೀಸ್ ಅದಿರು ಹೆಚ್ಚಾಗಿತ್ತು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅದನ್ನು ಅವರು ವಾಪಸ್ ಪಡೆದುಕೊಳ್ಳೋದಕ್ಕೆ ಈ ಅರ್ಜಿಯನ್ನು ಸಲ್ಲಿಸಿದ್ರು. ಅದನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇವಲ 24 ರೂಪಾಯಿನ ರಾಯಲ್ಟಿಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದರೆ ಅದನ್ನು 1500 ರೂಪಾಯಿಯಂತೆ ಒಂದು ಮೆಟ್ರಿಕ್ ಟನ್ಗೆ ಮಾರಾಟ ಮಾಡಿದ್ದಾರೆ ಅನ್ನೋದು ಸಹಿತ ಈಗ ಪ್ರಕರಣದಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಮತ್ತು ಇಡೀ ಪ್ರಕರಣದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣವನ್ನು ಮಾಡಿದ್ದಾರೆ ಅನ್ನೋದು ಈಗ ಸ್ಪಷ್ಟವಾಗಿರುವಂಥದ್ದು. ಮತ್ತು ಅವ್ರು ಯಾವ ರೀತಿ ಹಗರಣವನ್ನು ಮಾಡಿದ್ರು ಮತ್ತು ಚೆಕ್ ಏನು ಅವರಿಗೆ ಪ್ರಮುಖವಾದ ಸಾಕ್ಷಿ ಸಿಕ್ಕಿದೆ, ಚೆಕ್ ಮೂಲಕ ಹಣ ಟ್ರಾನ್ಸ್ಫರ್ ಆಗಿರುವಂಥದ್ದು. ಆ ಪ್ರಮುಖ ದಾಖಲೆ ಈಗ TV9ಗೆ ಲಭ್ಯ ಆಗಿರುವಂಥದ್ದು. ಆ ದಾಖಲೆ ಪ್ರಕಾರ ಹೇಳೋದಾದರೂ ಸಹಿತ ಇಲ್ಲಿ ಏನು ಪ್ರಮುಖ ಆರೋಪಿಯಾಗಿ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಗಂಗಾರಾಮ್ ಬಡೇರಿ ಅವರು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಇಡೀ ಪ್ರಕರಣದಲ್ಲಿ ಅವರೇ ಏನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಅವರು ಸಾಥ್ ಕೊಟ್ಟಿರುವಂಥದ್ದು. ಮತ್ತು ಇದರಲ್ಲಿ ಅವರು ಗಂಗಾರಾಮ್ ಬಡೇರಿ ಅವರು ಮೊನ್ನೆ ಏನು ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಹೇಳಿಕೆಯನ್ನು ಕೊಡ್ತಾರೆ. ಕೊನೆಯ ಬಾರಿಗೆ 2ನೇ ಬಾರಿ ಅರೆಸ್ಟ್ ಆಗಿ ಪುನಃ ಏನು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಅವರು ತಮ್ಮ ತಪ್ಪನ್ನು ಸಹಿತ ಒಪ್ಪಿಕೊಂಡಿರುವಂಥದ್ದು. ಪ್ರಕರಣದಲ್ಲಿ ನಾನು ಒಬ್ಬನೇ ಅಲ್ಲ, ಸಾಕಷ್ಟು ಜನ ಭಾಗಿಯಾಗಿದ್ದಾರೆ ಅನ್ನೋದನ್ನು ಸಹಿತ ಅವರು ಸ್ವತಃ ಹೇಳಿಕೆ ಕೊಟ್ಟಿರುವಂಥದ್ದು. ಮೊದಲನೇದಾಗಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತಲೇ ಪ್ರಮುಖ ಏನು ಹೆಸರುವಾಸಿ ಆಗಿರುವಂತಹ ಮಹಾರಾಷ್ಟ್ರದ ಏನು IPS ಅಧಿಕಾರಿ ಆಗಿರುವಂತಹ ಏನು ದಯಾನಾಯಕ್ ಅವರ ಹೆಸರನ್ನು ಸಹಿತ ಮೆನ್ಷನ್ ಮಾಡ್ತಾರೆ. ಕರ್ನಾಟಕದ ಕೆಲ ಪ್ರಮುಖ ಉದ್ಯಮಿಗಳ ಹೆಸರನ್ನು ಕೂಡ ಮಾಡಿದ್ದಾರೆ. ಮತ್ತು ಖ್ಯಾತ ಉದ್ಯಮಿಗಳ ಜೊತೆಗೆ ಒಂದಷ್ಟು ಭೂಗತ ಪಾತಕಿಗಳ ಹೆಸರನ್ನು ಸಹಿತ ಈಗಾಗಲೇ ಗಂಗಾರಾಮ್ ಬಡೇರಿ ಅವರು ಹೇಳಿಕೆ ಕೊಟ್ಟಿರುವಂಥದ್ದು. SIT ತಂಡ ಈಗ ಎಲ್ಲ ಅಧಿಕಾರಿಗಳನ್ನು ಸಹಿತ ಲೀಸ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ 4 IAS ಅಧಿಕಾರಿಗಳ ವಿರುದ್ಧವೂ ಸಹಿತ ಏನು ಅವರು ಕೊಟ್ಟಿರುವಂಥ ಹೇಳಿಕೆಯಲ್ಲಿ ಹೆಸರು ಬಂದಿದ್ದು ಅವರಿಗೂ ಸಹಿತ ನೋಟಿಸ್ ನೀಡುವಂಥ ಕೆಲಸವನ್ನು ಈಗ SIT ತಂಡ ಮಾಡಿರುವಂಥದ್ದು. ಮತ್ತು HD ಕುಮಾರಸ್ವಾಮಿ ಅವರ ಪಾತ್ರ ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವ್ರನ್ನೂ ಸಹಿತ ವಿಚಾರಣೆ ನಡೆಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ HD ಕುಮಾರಸ್ವಾಮಿ ಅವರು ಮಾತ್ರ ಒಂದು ಸಣ್ಣ ಸ್ಪಷ್ಟನೆ ನೀಡುವಂಥ ಕೆಲಸವನ್ನು ಕೂಡ ಮಾಡೋದು. ನಾನು ಅವರು CM ಆಗಿದ್ದಂಥ ಸಂದರ್ಭದಲ್ಲಿ IAS ಅಧಿಕಾರಿಗಳು ನನ್ನ ಕೆಳಗಡೆ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಅವ್ರು ನೀಡುವಂತಹ ವರದಿಯನ್ನು ಸಂಪೂರ್ಣವಾಗಿ ನಾವು ಪರಿಶೀಲನೆ ಮಾಡೋದಕ್ಕಾಗೋದಿಲ್ಲ, ಅವರನ್ನು ನಂಬಿ ನಾವು ಕೆಲಸವನ್ನು ಕೂಡ ಮಾಡ್ತೀವಿ. ಅವ್ರು ಹೇಳಿದಂಥ ಸಂದರ್ಭದಲ್ಲಿ ಕೆಲವು ಕಡೆ ನಾವು ಸೈನ್ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದರಂತೆ ನಾನು ಸೈನ್ ಹಾಕಿದ್ದೀನಿ, ಇದರಲ್ಲಿ ನನ್ನ ಪಾತ್ರ ಇಲ್ಲ ಅನ್ನೋ ಒಂದು ಆರೋಪನ ಅವ್ರು ಮಾಡ್ತಾ ಇರೋದು, ಪ್ರತ್ಯಾರೋಪ ಮಾಡ್ತಿರುವಂಥದ್ದು. ಆದರೆ ಇವರ ವಿರುದ್ಧ ಈಗ ಜನಾರ್ದನ್ ರೆಡ್ಡಿ ಅವರು ತಾನು 150 ಕೋಟಿಯನ್ನು ಕಿಕ್ ಬ್ಯಾಕನ್ನು ಈ ಪ್ರಕರಣದಲ್ಲಿ ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಆರೋಪನ ಜನಾರ್ದನ್ ರೆಡ್ಡಿ ಅವರು ಸಹಿತ ಹೇಳಿರುವಂಥದ್ದು. SIT ತಂಡಕ್ಕೂ ಅವರನ್ನು ಜನಾರ್ದನ್ ರೆಡ್ಡಿ ಅವರನ್ನು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ 3 ವಾರಗಳ ಬಳಿಕ ಸೂಕ್ತ ದಾಖಲೆಗಳನ್ನು ನೀಡ್ತೀನಿ ಅಂತೇಳಿ ಜನಾರ್ದನ್ ರೆಡ್ಡಿ ಅವರು ಈಗ SIT ತಂಡಕ್ಕೂ ಸಹಿತ ಹೇಳಿದ್ದಾರೆ. ಈಗ SIT ತಂಡ ಜನಾರ್ದನ್ ರೆಡ್ಡಿ ಅವರು ನೀಡುವಂತಹ ಏನು ಸೂಕ್ತ ಏನು ಸಾಕ್ಷಿಗಳನ್ನು ಅದನ್ನು ಕಲೆ ಹಾಕುವಲ್ಲಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಗಂಗಾರಾಮ್ ಬಡೇರಿ ಅವರು ನೀಡಿರುವಂತಹ 4 IAS ಅಧಿಕಾರಿಗಳಿರ್ಬೋದು ಮತ್ತು ಖ್ಯಾತ ನಗರದಲ್ಲಿರುವಂತಹ ಸಾಕಷ್ಟು ಮಂದಿ ಉದ್ಯಮಿಗಳೇನಿದ್ದಾರೆ ಅವರೆಲ್ಲರಿಗೂ ಸಹಿತ ನೋಟಿಸ್ ನೀಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆ ನೋಟಿಸನ್ನು ಪಡೆದುಕೊಂಡು ಬಂದು ವಿಚಾರಣೆ ಹಾಜರಾದಂತಹ ಬಳಿಕ ಈಗ SIT ತನಿಖೆಯಿಂದ ಈಗ ಸತ್ಯಾಂಶ ಬಯಲಾಗಬೇಕಾಗಿದೆ. ಎಷ್ಟು ಕೋಟಿ ಹಗರಣ ಪ್ರಮುಖವಾಗಿ ತಿಳಿತಿರುವಂಥದ್ದು. ಈಗ ಸಿಕ್ಕಿರುವಂಥದ್ದು 150ರಿಂದ 200 ಕೋಟಿಗೂ ಹೆಚ್ಚು ಹಣವನ್ನು ಇದರಲ್ಲಿ ಏನು ವಹಿವಾಟು ನಡೆದಿರುವಂಥದ್ದು ಮತ್ತು ಅಕ್ರಮವಾಗಿ ಸಾಗಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ತಿರುವಂಥದ್ದು.
ಆದರೆ ಇದರಲ್ಲಿ ಯಾವೆಲ್ಲ ಅಧಿಕಾರಿಗಳಿಗೆ ಮತ್ತು ಗಂಗಾರಾಮ್ ಬಡೇರಿಯಾ ಎಷ್ಟು ಹಣವನ್ನು ಪಡೆದುಕೊಂಡ್ರು, ಕೇವಲ ಮಗನಿಗೆ ತೆಗೆದುಕೊಂಡಂಥ 20 ಲಕ್ಷ ಹೊರತುಪಡಿಸಿದರೆ ಬೇರೆ ಹಣವನ್ನು ಇನ್ಯಾರು ಯಾವ ರೀತಿ ತೆಗೆದುಕೊಂಡ್ರು ಅನ್ನುವಂಥದ್ದು ಈಗ ತನಿಖೆಯಿಂದ ಬಯಲಾಗಬೇಕಿದೆ ಸ್ಮಿತಾ. ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿ